ಸುವರ್ಣಗಡ್ಡೆಯನ್ನು ತೊಗೊಂಡು ಅದನ್ನು ಚೆನ್ನಾಗಿ ಮೀಡಿಯಮ್ ಸೈಜ್ ಇದ್ರೆ ಒಳ್ಳೆಯದು. ಚೆನ್ನಾಗಿ ತೊಳೆದು ಅದಕ್ಕೆ ಒಳ್ಳೆ ನೀರಾಗೋವರೆಗೂ ತೊಳೆದು ಆಮೇಲೆ ಒಂದು ಸ್ವಲ್ಪ ಒಳ್ಳೆ ನೀರು ಹಾಕಿ ಅದನ್ನು ಬೇಯಲಿಕ್ಕಿಡಬೇಕು. ಬೇಯಲಿಕ್ಕಿಟ್ಟರೆ ಬೇಕಂದರೆ ಸ್ವಲ್ಪ ಉಪ್ಪು ಹಾಕಿರಿ, ಎಷ್ಟು ಹಿಡಿಯುತ್ತೋ ಅಷ್ಟು ಹಿಡೀಲಿ. ಉಪ್ಪು ಹಾಕಿ ಬೇಯಕ್ಕಿಡಿ. ಅದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಅದನ್ನು ಮುಟ್ಟು ನೋಡಬೇಕು. ಮುಟ್ಟು ನೋಡಿ ಸಿಪ್ಪೆ ತೆಗಿಯೋಕ್ಕೆ ಟ್ರೈ ಮಾಡಿದ್ರೆ ಈಸಿಗೆ ಸಿಪ್ಪೆ ಬರುತ್ತೆ. ಹಂಗಿದ್ರೆ ಬೆಂದಿದೆ ಅಂತೇಳಿ. ಬೆಂದ ನಂತರ ಈಸಿಯಾಗಿ ಸಿಪ್ಪೆ ತೆಗಿಬೋದು. ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡು ಒಂದು ಪಾತ್ರೆ, ಸಾಂಬಾರು ಮಾಡೋ ಪಾತ್ರೆ ಒಲೆ ಮೇಲೆ ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಒಂದೊಂದು ಟೀ ಸ್ಪೂನ್ ಹಾಕಿ, 1/2 ಟೀ ಸ್ಪೂನ್ ಮೆಂತ್ಯ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಬೇಯಿಸಿ ಈರುಳ್ಳಿನ. ಅದಕ್ಕೆ ನಾನಿಲ್ಲಿ 1 ಈರುಳ್ಳಿ 1 ಗಡ್ಡೆ ತೊಗೊಂಡಿದ್ದೀನಿ. ಮತ್ತು ಒಂದು 15ರಿಂದ 20 ಸಣ್ಣ ಈರುಳ್ಳಿನ ಬಿಡಿಸ್ಕೊಂಡಿದ್ದೀನಿ. ಪೂರ್ತಿ ಸಣ್ಣ ಈರುಳ್ಳಿನೇ ಬೇಕಾದರೆ ಹಾಕ್ಕೊಳ್ಬಹುದು. ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚು ಶುಂಠಿನ ಗ್ರೇಟ್ ಮಾಡಿಕೊಂಡು ಆಮೇಲೆ ಹಾಕ್ತೀನಿ. ಗ್ರೇಟ್ ಮಾಡಿಕೊಂಡು ಇದನ್ನು ಫಸ್ಟು ಬೆಳ್ಳುಳ್ಳಿ ಈರುಳ್ಳಿನ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ, ಚೆನ್ನಾಗಿ ಬೇಯಿಸೋಣ. ಅದು ಬೆಂದ ನಂತರ ಅದಕ್ಕೆ ನಾವು ಟೊಮೊಟೊ ಆ್ಯಡ್ ಮಾಡೋಣ. ಟೊಮೊಟೊ ಆ್ಯಡ್ ಮಾಡುವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಟೊಮೊಟೊ ಸ್ಮ್ಯಾಶ್ ಆಗೋವರೆಗೂ ಬೇಯಿಸಿ. ಮತ್ತು ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಈಗಲೇ ಹಾಕಿಬಿಡಿ. ಚೆನ್ನಾಗಿ ಎಲ್ಲ ಈರುಳ್ಳಿ ಕೆಂಪಾಗೋವರೆಗೂ ಬೇಯಿಸಬೇಕು. ಆ ನಂತರನೇ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿದ್ಮೇಲೆ ಈರುಳ್ಳಿ ಬೇಯಲ್ಲ ಅಲ್ವಾ, ಅದರಿಂದ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಂಡು ಟೊಮೊಟೊ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ಹಾಗೆ ಬೇಯಿಸ್ಕೊಂಡಿದ್ದಕ್ಕೆ ಹಿಂಗೆ ಹಾಕ್ಕೊಳ್ಳಿ. ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಡ ನಂತರ ಚೆನ್ನಾಗಿ ಕೈ ಆಡಿದ ನಂತರ ಅದಕ್ಕೆ ನಾವು ಶುಂಠಿಯನ್ನು ಗ್ರೇಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಕಾಯನ್ನು ಹಾಕ್ಕೊಳ್ಳಿ. ಬೇಯಿಸಿಟ್ಟಿದ್ದಂತಹ ಅದನ್ನು ಮಧ್ಯಕ್ಕೆ ಹೋಳು ಮಾಡ್ಕೊಳ್ಳಿ. ಮಧ್ಯಕ್ಕೆ ಹೋಳು ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಧ್ಯಕ್ಕೆ ಹೋಳು ಮಾಡಿಕೊಂಡು ಎರಡೆರಡು ಮಾಡಿಕೊಂಡ್ರೆ ಸಾಕಾಗುತ್ತೆ. ಎರಡೆರಡು ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು. ಅದಕ್ಕೆ ಮುಂಚೆ ನಾವು ಸಾಂಬಾರು ಪೌಡ್ರನ್ನು ಒಂದು 2 ಟೀ ಸ್ಪೂನಷ್ಟು 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ಅದಕ್ಕೆ ನಾವು ಬೇಯಿಸಿ ಕಟ್ ಮಾಡಿಟ್ಟಂತಹ ಕಾಯನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಾವು ಹುಣಸೆಹಣ್ಣನ್ನು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನೆನೆಸಿಡಬೇಕು. ಆ ನೆನೆಸಿಟ್ಟಂಥ ಹುಣಸೆಹಣ್ಣನ್ನು ನೀರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ, ಮತ್ತು ಕಾಯನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ. ಕುದಿ ಬಂದ ನಂತರ ಚೆನ್ನಾಗಿ ಕುದ್ದಿದೆ ಅಂತ ಆದರೆ, ಸಾರು ಬೆಂದಿದೆ ಅಂತ ಆದಾಗ 1 ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಪೆಪ್ಪರ್ ಪೌಡ್ರನ್ನು ಉದುರಿಸಿ ಆಫ್ ಮಾಡಿಬಿಡಿ. ಸ್ಟವ್ ಸಾಕಾಗತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಎಣ್ಣೆ ಬಿಟ್ಕೊಂಡಿರತ್ತೆ ಮೇಲೆ, ಹಾಗಂದರೆ ಬೆಂದಿದೆ ಅಂತ ಅರ್ಥ. ಆಫ್ ಮಾಡಿಬಿಡಿ, ಮುಚ್ಚಿಡಿ. ಒಂದು 5 ನಿಮಿಷ ಮುಚ್ಚಿಡಿ.